ಅಪ್ರಾಪ್ತ ಬಾಲಕಿಯ ತಾಯಿಯನ್ನೇ ಕೊಂದ ಕಿರಾತಕ. ಹುಡುಗಿಯನ್ನ ಕೊಟ್ಟು ಮದುವೆ ಮಾಡಿಕೊಡ್ಲಿಲ್ಲ ಅಂತ ಹತ್ಯೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಅದೆಷ್ಟು ದ್ವೇಷ, ವೈಮನಸ್ಸು ಇರುತ್ತೆ ಅಂದ್ರೆ ಶಿಕ್ಷೆ ಅನುಭವಿಸಿದ್ರೂ ಕೂಡ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡಲು ಮುಂದಾಗ್ತಾ ಇದ್ದು ಜನರಲ್ಲಿ ಕಾನೂನಿನ ಭಯವೇ ಇಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಅಪ್ರಾಪ್ತ ಬಾಲಕಿಯನ್ನ ಕೊಟ್ಟು ಮದುವೆ ಮಾಡಿಕೊಡ್ಲಿಲ್ಲ ಹಾಗೂ ನನ್ನ ಮೇಲೆ ಕೇಸ್ ಹಾಕಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಡುಗಿಯ ತಾಯಿಯನ್ನ ಕೊಂದಿರೋ ಅಮಾನವೀಯ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ನಡೆದಿದೆ. ಹೀಗೆ ರೌಡಿ ತರ ಫೋಟೋದಲ್ಲಿ ಫೋಸ್ ಕೊಡ್ತಾ ಇರೋ ಕೀಚಕನ ಹೆಸರು ರಂಜಿತ್ ಅಂತ. ದೇವನಹಳ್ಳಿಯ ಕುಂದಾಣ ಗ್ರಾಮದ ಅಪ್ರಾಪ್ತ ಬಾಲಕಿಯೊಬ್ಬಳನ್ನ ಕಳೆದ 1-2 ವರ್ಷದ ಹಿಂದೆ ತನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡಿದ್ದಂತೆ. ಅಪ್ರಾಪ್ತ ಬಾಲಕಿಯನ್ನ ಕರೆದೊಯ್ದಿದ್ದ ಎಂಬ ಆರೋಪ ಕೇಳಿಬಂದಿದ್ದು ಕಿರಾತಕ ರಂಜಿತ್ ವಿರುದ್ಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಅಪ್ರಾಪ್ತ ಬಾಲಕಿಯ ಪೋಷಕರಿಂದ ಪೋಕ್ಸೋ ಪ್ರಕರಣ ದಾಖಲಿಸಲಾಗಿತ್ತು. ಈ ಪ್ರಕರಣದ ಬೆನ್ನಲ್ಲೇ ರಂಜಿತ್ ಜೈಲು ಪಾಲಾಗಿದ್ದ. ಆದರೆ ಜೈಲಿನಿಂದ ಹೊರಬಂದ ಬಳಿಕ ಮತ್ತೆ ಅದೇ ಕ್ರೌರ್ಯತೆಯನ್ನ ಪ್ರದರ್ಶನ ಮಾಡಿದ್ದಾನೆ. ಜೈಲಿನಿಂದ ಹೊರಬಂದ ಬಳಿಕ ಅಪ್ರಾಪ್ತ ಬಾಲಕಿಯ ಮನೆ ಮುಂದೆ ಬಂದು ಕೀಚಕ ರಂಜಿತ್ ಹುಡುಗಿಯ ತಾಯಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಎದೆಗೆ ಗುದ್ದಿ ಮನಸ್ಸೋ ಇಚ್ಛೆ ಹುಡುಗಿ ತಾಯಿ ರೇಣುಕಾ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಿಂದ ತೀವ್ರ ಅಸ್ವಸ್ಥಗೊಂಡಿದ್ದ ರೇಣುಕಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಅಪ್ರಾಪ್ತ ಬಾಲಕಿ ತಾಯಿ ಬದುಕುಳಿಯಲಿಲ್ಲ. ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಹಲ್ಲೆ ವೇಳೆ ಊರಿಂದ ಬಂದ ಮೃತ ರೇಣುಕಾ ತಾಯಿ ಮೇಲೂ ಕೂಡ ಕಿರಾತಕ ಹಲ್ಲೆ ಮಾಡಿದ್ದಾನೆ. ಇನ್ನು ಹಲ್ಲೆ ಮಾಡುವಾಗ ನನಗೆ ಜೈಲಿನಿಂದ ಹೊರಗೆ ಬರೋದು ಗೊತ್ತು, ನನ್ನ ಏನು ಮಾಡಕ್ಕೆ ಆಗಲ್ಲ ಅಂತ ಭಂಡತನದ ಮಾತುಗಳನ್ನ ಆಡಿ ಕಿರಾತಕ ಹೇಳುತ್ತಲೇ ಹಲ್ಲೆ ಮಾಡಿದ್ದಾನೆಂದು ಮೃತ ರೇಣುಕಾ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ರು. ಬಂದೆ ಸ್ವಾಮಿ, ನನ್ನ ಮಗಳ ಮನೆಗೆ ನೋಡ್ಬೇಕಂದ್ಬಿಟ್ಟು ನಾನು ಬಂದು ಆಟ ಇಳಿಯೋದು 4:30-5 ಗಂಟೆ ಆಗ್ತಿತ್ತು ಸ್ವಾಮಿ. ಆಮೇಲೆ ಆಟ ಇಳಿಯೋಕ್ಕೂ ಒಂದೇ ಆಯಿತು, ನನ್ನ ಮಗಳ ಮೇಲೆ ಗಲಾಟೆ ಮಾಡೋಕ್ಕೂ ಒಂದೇ ಆಯಿತು. ಯಾಕಪ್ಪ ನನ್ನ ಮಗಳನ್ನ ಹೊಡಿತಿದ್ದೀರ ಅಂದ್ಬಿಟ್ಟು ನಾನು ಕೇಳಿದ್ಕ, ನಾನು ಇವಾಗ ಈಚೆ ಬಂದಿದ್ದೀನಿ, ನಿನ್ನ ಮಗಳು ನೀವೇನು ಕಿತ್ಕೊಳಕ್ಕೆ ಆಗಲ್ಲ, ನಾನು ಏನು ಬೇಕಾ ಮಾಡ್ತೀನಿ, ಇವತ್ತು ನಿನ್ನ ಮಗಳನ್ನೂ ಸಾಯಿಸ್ತೀನಿ, ನಿನ್ನೂ ಸಾಯಿಸ್ತೀನಿ, ಏನೇ ಮಾಡಂಗಿದ್ದೆ ಅಂದ್ಬಿಟ್ಟು ನನ್ನ ಮಗಳನ್ನ ದಕ್ಕಿಗೆ ಒದ್ದು ಕೆಳಗಡೆ ಹಾಕ್ಕೊಂಡು ಒದ್ದು ನನ್ನ ಮಗುಕ್ಕೆ ಹೋಗಿ ಬರೋ ಪ್ರಾಣ ಮಾಡಿ, ಆಮೇಲೆ ನಾನು ಅಡ್ಡ ಹೋಗಿದ್ಕ ಅವ್ರ ಅಮ್ಮನೂ ಕೈಗಳು ಇಟ್ಕೊಂಡ್ಳು, ನನ್ನ ಮಗು ಕೈನ ಇಟ್ಕೊಂಡು ಮುಂದಲ್ಲಿ ಇಟ್ಕೊಂಡಿದ್ಲು. ಅವನು ದೊಕ್ಕಿಗೆ ಕಾಲಿಗೆ ಒದ್ದು ಉಸಿರಾಡೋಕ್ಕಾಗ್ದಿರ ನನ್ನ ಮಗಳು ಹಂಗೆ ಕುಸ್ತಿ ಬಿತ್ತಲ್ಲೇ ಪ್ರಾಣ ಹೋಯ್ತು ಸ್ವಾಮಿ. ನಾನು ಕೇಳಕ್ಕೆ ಹೋಗಿದ್ಕೆ ನನ್ನ ಕಣ್ಣ ನೋಡಿ ನನ್ನ ಹೋಗಿದ್ದು ಸ್ವಾಮಿ. ನೀನು ಯಾವಾಗ ಕೇಳಕ್ಕ ಅಂದಿತ್ತು, ನನ್ನ ಅಷ್ಟು ದೂರ ನೂಕಿ ನನ್ನ ಹೊಡೆದು ತಾಯಿ ಮಗಳು ಹೊಡೆದ್ರು, ಸ್ವಾಮಿ ಮಗನು ತಾಯಿ ಹೊಡೆದ್ರು. ಇವತ್ತು ಆಚೆ ಬಂದಿದ್ದೀನಿ, ನಿನ್ನೂ ಸಾಯ್ತೀನಿ, ಏನು ಕಿತ್ಕೊಳಕೈತೀನಿ, ನಿನ್ನ ಗಣ್ಣವರು ನೀವು ಏನು ಮಾಡಂಗಿದ್ದೀರಿ, ನಾನು ಪೊಲೀಸರ್ಕ ನಾನು ಎಷ್ಟು ಬೇಕಾದ ದುಡ್ಡು ಕೊಟ್ಟು ನಾನು ಕೈ ಕೆಳಗೆ ಮಾಡ್ಕೊಂಡಿದ್ದೀನಿ, ಇವತ್ತು ನಾನು ಏನು ಬೇಕಾ ಮಾಡ್ಬೋದು. ಸರ್, ಮಾಡೋರು ಅಂತಂದರೆ ರಂಜಿತ್ ಅನ್ನೋ ಒಬ್ಬ ವ್ಯಕ್ತಿ ಕುಂದಾಣ ಗ್ರಾಮದಲ್ಲಿ ಅವನು ವಾಸವಾಗಿರ್ತಾನೆ. ಮತ್ತು ಅವ್ರ ತಾಯಿ ನಮ್ಮಕ್ಕ ನನ್ನ ಸಂಜೆ ಮನೆ ಹತ್ರ ಬಾತ್ರೂಮ್ ಕಟ್ಸ್ಕೊತಾ ಇರ್ತಾರೆ. ಈ ಸಮಯದಲ್ಲಿ ಅವನು ಮನೆ ಹತ್ರ ಬಂದ್ಬಿಟ್ಟು ಏಕಾಏಕಿ ನನ್ನನ್ನು ನಿಮ್ಮಿಂದ ಏನೂ ಕಿತ್ಕೊಳ್ಳೋಕ್ಕಾಗಿಲ್ಲ, ಪೊಲೀಸ್ ಸ್ಟೇಷನಲ್ಲಿ ನೋಡ್ದ ನಾನು ಕೇಸಿಂದ ಆಚೆ ಬಂದಿದ್ದೀನಿ, ಇವಾಗ ನಿಮ್ಮನ್ನೂ ಎತ್ತುತ್ತೀನಿ, ಪೊಲೀಸರು ನನ್ನೇನೂ ಮಾಡ್ಕೊಳಕ್ಕಾಗಲ್ಲ, ನೋಡ್ಕೊಂತೀಯ, ನಾನು ಈಚೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಸಾಯಿಸಿದ್ದಾನೆ ಸ್ವಾಮಿ. ಕಾರಣ ಅದಕ್ಕೆ ನಾವು ನೋಡಿದ್ರೆ ಇವನ ಮೇಲೆ ಇವ್ರ ತಾಯಿ ಮೇಲೆ ಲಾಸ್ಟ್ ಟೈಮು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರ್ತದೆ. ವಿಚಾರ ಬಂದ್ಬಿಟ್ಟು ನನಗೆ ಅಕ್ಕಂದರು ಪದ್ಮಾವತಿ ಮತ್ತು ರೇಣುಕಾ ಅಂತೇಳ್ಬಿಟ್ಟು ಇವ್ರನ್ನ ನಾವು ಬೆಂಗಳೂರು ಕೊತ್ತೂರು ಗ್ರಾಮದಿಂದ ಕುಂದಾಣ ಗ್ರಾಮಕ್ಕೆ, ದೇವನಹಳ್ಳಿ ತಾಲೂಕು ಕುಂದಾಣ ಗ್ರಾಮಕ್ಕೆ 2004-5ರಲ್ಲಿ ವಿವಾಹ ಮಾಡಿಕೊಡ್ತೀರಿ. ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಂದ್ರಿಗೆ ಕೊಟ್ಟಿರ್ತೀರಿ. ನಮ್ಮ ಅಕ್ಕ ಪದ್ಮಾವತಿ ರೇಣುಕಾ ಅಂತ, ಅವ್ರ ಅಣ್ಣ ತಮ್ಮಂದ್ರು ಬಂದು ನಾಗೇಶ್ ಮತ್ತು ಅಂಬರೀಷ್ ಅಂತ, ಇವ್ರಿಗೆ ಮದುವೆ ಮಾಡಿಕೊಟ್ಟಿರ್ತೀರಿ. ತದನಂತರ ಮಕ್ಕಳಿರುತ್ತೆ, ನಮ್ಮ ಅಕ್ಕನಿಗೆಲ್ಲ ಮಕ್ಕಳಿರುತ್ತೆ. ನಮ್ಮ ರೇಣುಕಾ ಎಂಬ ಕೊಲೆಯಾದ ನಮ್ಮ ಅಕ್ಕನ ಮಗಳು ಚೈತ್ರ ಅಂತೇಳ್ಬಿಟ್ಟು ಅಲಿಯಾಸ್ ವೈಷ್ಣವಿ, ಈಕೆನ ರಂಜಿತ್ ಒಬ್ಬ ವ್ಯಕ್ತಿ
ಸುಮಾರು 1 ವರ್ಷದಿಂದನೂ 2 ವರ್ಷದಿಂದನೂ ಪ್ರೀತಿ ಅಂತ ಹಳ್ಳಕ್ಕೆ ಬೀಳಿಸ್ಕೊಂಡು ಕರ್ಕೊಂಡೋಗಿ ಮತ್ತು ಪೊಲೀಸ್ ಠಾಣೆಯಲ್ಲಿ ಅದ್ರ ಕೇಸೆಲ್ಲ ಹಾಕಿ ಅವರು ಹುಡ್ಕೊಂಡು ಕರ್ಕೊಬಂದು ಎಲ್ಲ ವಿಚಾರ ಆಗಿ ಕೋರ್ಟಲ್ಲಿ ದಾವೆ ಇತ್ತು. ದಾವೆ ಇದ್ಮೇಲೆ ದಾವೆ ಏನಾಗಿದೆ ಅಂತೇಳ್ಬಿಟ್ಟು ಪೊಲೀಸವ್ರಿಗೆ ಗೊತ್ತು. ಇದಾದ ನಂತರ ಅವನು ಜೈಲಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ್ಬಿಟ್ಟು ಅವನು ನಿನ್ನೆ ಇದನ್ನು ಇಟ್ಕೊಂಡು ಬಂದು ಕೋರ್ಟಲ್ಲೂ ನಂದೇನು ಕಿತ್ಕೊಳ್ಳೋಕ್ಕಾಗಿಲ್ಲ, ಪೊಲೀಸವರು ನನ್ನ ಏನು ಕಿತ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ಬೇಕಾದ್ರೆ ನಾನು ದುಡ್ಡು ಕೊಟ್ಟು ಕೊಂಡ್ಕೊತೀನಿ, ನನ್ನ ಜೈಲಿಗೆ ಹಾಕ್ಸಿದ್ರಲ್ಲ, ನನ್ನ ಮಗನ ಜೈಲಿಗೆ ಹಾಕ್ಸಿದ್ರು ಅಂತೇಳ್ಬಿಟ್ಟು ಅವನ ತಾಯಿ ಮತ್ತು ರಂಜಿತ್ ಅನ್ನೋ ವ್ಯಕ್ತಿಗಳು ನಮ್ಮ ಅಕ್ಕನ ಮೇಲೆ ಏಕೈಕಿ ಹಲ್ಲೆ ಮಾಡಿ ಸಾಯಿಸಿದ್ದಾರೆ. ಯಾಕಂದರೆ ನಮ್ಮ ಅಕ್ಕನೂ ಕೋರ್ಟ್ಗೆ ಹೋಗಿದ್ದರು. ನಮ್ಮ ಮಾವಾದಂತಹ ಅಂಬರೀಷ್ ಪೇತಲಪ್ಪನವರ ಮಗ ಅವರು ಕೋರ್ಟ್ಗೆ ಹೋಗಿ ವಿಚಾರಣೆ ನಡೀತಿತ್ತು. ಈ ಒಂದು ಸಿಟ್ಟಲ್ಲಿ ಬಂದು ಏಕೈಕಿ ಬಂದು ಮನೆ ಹತ್ರ ನಮ್ಮ ಅಕ್ಕನ್ನ ಹೊಡೆದು ಇವತ್ತು ನಮ್ಮ ಅಕ್ಕನ ಕಳ್ಕೊಂಡಿದ್ದೀರಿ ಸ್ವಾಮಿ, ಸಾಯಿಸಿದ್ದಾನೆ. ಇನ್ನು ಹಲ್ಲೆ ಮಾಡಲು ಕಿರಾತಕ ರಂಜಿತ್ಗೆ ಆತನ ಸಂಬಂಧಿ ಗಣೇಶ್ ಪ್ರಚೋದನೆ ಕೊಟ್ಟಿದ್ದಾನೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದು, ಈ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಣೇಶ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.